हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ते सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदम् पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निरमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुन् मम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ 180 ಗದ್ಯರೂಪವಾದ ಶಾಸ್ತ್ರ ಪ್ರಮೇಯಗಳಾಗಿದೆ. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಪುರಾಣ ಪುರುಷೋತ್ತಮ ಎಂಬುದರಲ್ಲಿ 18 ಪುರಾಣಗಳ ಮಧ್ಯೆ ಬ್ರಹ್ಮಪುರಾಣವನ್ನು ವೀಕ್ಷಿಸುತ್ತಿದ್ದೆವು. ಬ್ರಹ್ಮಪುರಾಣದ ಮುಂದಿನ ವಾಕ್ಯ ಹೀಗಿದೆ: ಅಸ್ಥೂಲಃ ಅನಣುಃ ರೂಪೋऽಸೌ ಅವಿಶ್ವಃ ವಿಶ್ವ ಏವ ಚ ವಿರುದ್ಧಧರ್ಮರೂಪೋऽಸೌ ಐಶ್ವರ್ಯಾತ್ ಪುರುಷೋತ್ತಮಃ. ಪುರಾಣ ಪುರುಷೋತ್ತಮಃ ಎಂದು ಶ್ರೀ ಪುರಂದರದಾಸರು ಹೇಳಿದ್ದಕ್ಕೆ ಪುರುಷೋತ್ತಮ ಅಂದರೆ ಯಾರು ಎಂಬುದನ್ನು ಪರಿಚಯ ಮಾಡುತ್ತಾ ಇದ್ದಾರೆ. ಶ್ರೀ ವೇದವ್ಯಾಸದೇವರು ಪುರುಷೋತ್ತಮ ಎಂಬುದನ್ನು ಸ್ಪಷ್ಟವಾದ ಅಕ್ಷರಗಳಲ್ಲಿ ಹೇಳಿಕೊಟ್ಟಿದ್ದಾರೆ. ಲೋಕದಲ್ಲಿ ನಾವು ಪುರುಷರನ್ನು ನೋಡುತ್ತೇವೆ, ಆದರೆ ಪುರುಷೋತ್ತಮನನ್ನು ಗುರುತಿಸುವುದು ಹೇಗೆ ಎಂಬುದಕ್ಕೆ ಉತ್ತರ ರೂಪವಾಗಿ ಪುರುಷೋತ್ತಮ ಲಕ್ಷಣವನ್ನು ನೇರವಾಗಿ ನಮಗೆ ತಿಳಿಸುತ್ತಾ ಇದ್ದಾರೆ. ಅಸ್ಥೂಲ, ಸ್ಥೂಲ ಅಲ್ಲದೇ ಇರತಕ್ಕಂಥವನು ಪುರುಷೋತ್ತಮ. ಅನಣುಹು, ಅಣು ಅಲ್ಲದೇ ಇರತಕ್ಕಂಥವನು ಪುರುಷೋತ್ತಮ. ರೂಪಸೌ, ಇಂತಹ ರೂಪವುಳ್ಳವನು ಭಗವಂತ ಪುರುಷೋತ್ತಮ. ಅವಿಶ್ವಃ ವಿಶ್ವ ಏವ ಚ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಆದರೆ ಭಗವಂತನು ಅದರಿಂದ ಭಿನ್ನವಾಗಿದ್ದಾನೆ. ಯಾರೋ ಅವನು ಪುರುಷೋತ್ತಮ. ವಿರುದ್ಧ ಧರ್ಮ ರೂಪ ಸೌ, ಯಾವುದು ಲೋಕದಲ್ಲಿ ವಿರುದ್ಧ ಅಂತ ನಾವು ತಿಳಿಯುತ್ತೇವೆಯೋ ಮತ್ತು ವಿರುದ್ಧ ಗುಣವನ್ನು ಹೊಂದಿದೆಯೋ ಅದರ ವಿರುದ್ಧವಾಗಿರತಕ್ಕಂಥವನು ಯಾರು? ಅವನು ಪುರುಷೋತ್ತಮ. 3 ಸೂಕ್ಷ್ಮವಾಗಿ ಉತ್ತರವನ್ನು ಹೇಳಿದ್ದಾರೆ. ಉತ್ತಮತ್ವ ಬರುವುದಕ್ಕೆ ಪುರುಷ ಸಕಲರಿಗೂ ತಿಳಿದಿದೆ, ಆದರೆ ಉತ್ತಮತ್ವವನ್ನು ಸಾಧಿಸುವುದಕ್ಕೋಸ್ಕರವಾಗಿ 3 ಶಬ್ದವನ್ನು ಹೇಳಿದ್ದಾರೆ. ಉತ್ತಮದ 3 ಅಕ್ಷರಗಳಿಗೆ 3 ಗುಣಗಳನ್ನು ಮೊಟ್ಟ ಮೊದಲಿಗೆ ತಿಳಿದುಕೊಳ್ಳಿ. 1 ಅಸ್ಥೂಲಂ ಅನಣು ರೂಪ, ಅವಿಶ್ವ ವಿಶ್ವ ಏವ ಚ ವಿರುದ್ಧ ಧರ್ಮ ರೂಪೋಸೌ. ಇದು ಭಗವಂತನ ಐಶ್ವರ್ಯ, ವೈಭವ. ಇಂಥವನು ಯಾರು? ನಿಮ್ಮಲ್ಲಿ ಯಾರಾದಿದ್ದರೆ ಅವನೇ ಪುರುಷೋತ್ತಮ ತಿಳಿಯಿರಿ ಎಂದು ಎಲ್ಲರನ್ನು ಪ್ರಶ್ನಾರೂಪಕವಾಗಿ ನಮ್ಮ ಯೋಗ್ಯತೆಯನ್ನು ಅವರವರ ತಿಳಿದುಕೊಳ್ಳಿ. ಪರಮಾತ್ಮನ ಯೋಗ್ಯತೆ ಏನು ಎಂಬ ಕಿಂಚಿತ್ ಪರಿಚಯವನ್ನು ಮಾಡಿಕೊಳ್ಳಿ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಭಗವಂತ ಯಾರು? ಸರ್ವಗುಣ ಸಂಪೂರ್ಣ, ಸರ್ವದೋಷ ವಿದೂರತ್ವಂ. ಇದು ಭಗವಂತನ ಮುಖ್ಯ ಲಕ್ಷಣ. ನಾವು ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ನಮ್ಮಲ್ಲಿ ತಿಳಿದುಕೊಂಡು ಪಕ್ಕದಲ್ಲಿದ್ದವರು, ಮೇಲಿದ್ದವರು, ಅಕ್ಕದಲ್ಲಿದ್ದವರು ಎಲ್ಲರನ್ನೂ ನಾವು ಚಿಂತಿಸಿ ಹೋದರೆ
ದೋಷ ದೂರ, ದೋಷವೇ ಇರತಕ್ಕಂಥ ವಸ್ತುವನ್ನೇ ನಾವು ಕಾಣೋಕ್ಕೆ ಸಾಧ್ಯವಿಲ್ಲ. ಯಾವುದು ಮೂಲಭೂತವಾದ ದೋಷ ಅಂದರೆ ಹುಟ್ಟುವುದು ಮತ್ತು ಸಾಯುವುದೇ ಆಗಿದೆ. ಆ ವಸ್ತು ಪರರಿಗೆ ತಾಪವನ್ನು ಕೊಡುವುದೇ ಆಗಲಿ, ಆ ವಸ್ತು ಇರುವಿಕೆಯೇ ಪರರಿಗೆ ತಾಪದಾಯಕವಾಗಿರುವುದೇ ಆಗಲಿ, ಇದೆಲ್ಲವೂ ಸಹ ದೋಷ ರೂಪವೇ ಆಗಿರುತ್ತದೆ. ಚಳಿ, ಮಳೆ, ಗಾಳಿ ಎಲ್ಲವೂ ಜೀವನಕ್ಕೆ ಅತ್ಯವಶ್ಯಕವಾದದ್ದು. ಆದರೆ ಚಳಿಯಿಂದಲೇ ಮನುಷ್ಯ ತಪ್ಪಿಸುತ್ತಾನೆ, ಮಳೆಯಿಂದಲೇ ತಪ್ಪಿಸುತ್ತಾನೆ, ಗಾಳಿಯಿಂದಲೇ ತಪ್ಪಿಸುತ್ತಾನೆ, ತಾಪಕ್ಕೆ ಒಳಗಾಗುತ್ತಾನೆ ಎಂದರ್ಥ. ಹಾಗೆ ನಮಗೆ ಪ್ರಕೃತಿಯಾಗಲಿ, ಪ್ರಕೃತಿಯಿಂದ ಹುಟ್ಟಿದ ಸಕಲ ಪದಾರ್ಥವೇ ಆಗಲಿ, ಪಂಚಭೂತಗಳಿಂದ ಬಂದಂಥ ಪದಾರ್ಥವೇ ಆಗಲಿ, ಎಲ್ಲವೂ ತಾಪದಾಯಕವೇ ಆಗಿದೆ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿದೂರತ್ವ ಎಂಬತಕ್ಕಂಥದ್ದನ್ನು ನಾವು ಯಾವ ವ್ಯಕ್ತಿಗಳಲ್ಲಾಗಲಿ ಎಲ್ಲೂ ನಾವು ಚಿಂತಿಸುವುದಕ್ಕೆ ಸಾಧ್ಯವಿಲ್ಲ. ನಾವು ಯಾವುದೇ ವ್ಯಕ್ತಿಯ ಪರಿಚಯ ಮಾಡಿರಿ ಅಂತ ಹೇಳಿದಾಗ ಕೇವಲ ಅವನ ದುರ್ಗುಣಗಳನ್ನೇ ನಾವು ಎಣಿಸುತ್ತೇವೆ ಹೊರತು ಅವನಿರ್ತಕ್ಕಂಥ ಸ್ವಲ್ಪ ಗುಣವನ್ನು ಸಹ ಯಾರೂ ಮೆಚ್ಚುವುದೇ ಇಲ್ಲ. ಇಂತಹರಲ್ಲಿ ಗುಣಗಳಿಂದಲೇ ಶೂನ್ಯವಾಗಿ ದೋಷಗಳಿಂದಲೇ ತುಂಬಿರುವ ವ್ಯಕ್ತಿಗಳೇ ನಮಗೆ ಪರಿಚಯ ಆಗಿರುವುದು, ಪ್ರಕೃತಿಯಲ್ಲಿ ಪರಿಚಯ ಇರುವುದು. ಭಗವಂತನಾದರೂ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿದೂರತ್ವ. ಇಂಥವನು ಎಲ್ಲಿದ್ದಾನೆ? ನಮ್ಮ ಕಣ್ಣಿಗೆ ಕಾಣಿಸುತ್ತಿಲ್ಲ, ಆದರೂ ಭಗವಂತನಿದ್ದಾನೆ. ಯಾಕೆ ಭಗವಂತನಿದ್ದಾನೆ? ಅತಿ ಅದ್ಭುತವಾದ ಜಗತ್ ಸೃಷ್ಟಿ ಯಾರಿಂದ ಮಾಡಲಿಕ್ಕೆ ಸಾಧ್ಯ? ಯಾರು ನಿರ್ದೋಷಿಯೋ, ಯಾರು ಗುಣಪೂರ್ಣರೋ ಅವರು ಮಾತ್ರ ಇದನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ. ನನಗೆ ಕೈಯೇ ಇಲ್ಲದೆ ಇದ್ದಾಗ ನಾನು ರೂಪವನ್ನು ಹೇಗೆ ಚಿತ್ರಣ ಮಾಡಬಹುದು? ಕಣ್ಣೇ ಇಲ್ಲದಿದ್ದರೆ ರೂಪವನ್ನು ನಾವು ಹೇಗೆ ತಾನೇ ನಾನು ನೋಡೋಕ್ಕೆ ಸಾಧ್ಯವಾಗತ್ತೆ? ಇದೆಲ್ಲವೂ ನ್ಯೂನತೆಗಳು. ಆದ್ದರಿಂದ ಯಾವ ನ್ಯೂನತೆಯೂ ಇಲ್ಲದೇ ಇರತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಪರಮಚೇತನ ಇಡೀ ಜಗತ್ತನ್ನು ಸೃಷ್ಟಿಸಿದ್ದಾನೆ ಎಂದು ತಿಳಿಯಬೇಕು. ಅವನೇ ಪುರುಷೋತ್ತಮ ಎಂಬುದು ಸ್ಥಾಪಿತವಾಗಿದೆ ಶಾಸ್ತ್ರದಲ್ಲಿ. ಆದರೆ ನಾವು ಯಾರೂ ಸಹ ಪರಿಪೂರ್ಣ ಗುಣವಂತರನ್ನು ನೋಡ್ತಾ ಇಲ್ಲ. ಆದ್ದರಿಂದ ಯಾರೂ ಜಗತ್ಕಾರಣರಲ್ಲ ಎಂಬುದು ನಾವು ಮೊದಲಿಗೆ ತಿಳಿದುಕೊಳ್ಳಬೇಕು. ನಮ್ಮ ಶರೀರ ರಚನೆ ಆಗಿದ್ದು ಯಾರಿಂದ? ನಾವು ಮಾಡಿಕೊಂಡಿಲ್ಲ. ಆದ್ದರಿಂದ ನಮ್ಮ ಶರೀರ ರಚನೆಯನ್ನು ಮಾಡಿದ ಭಗವಂತನೇ, ಅವನೇ ಪುರುಷೋತ್ತಮ. ಅವನು ವಿಶೇಷಣ ಏನು? ಪುರಾಣ ಪುರುಷೋತ್ತಮ. ಅವನ ಲಕ್ಷಣವನ್ನು ವಿಶೇಷಾಕಾರವಾಗಿ ಹೇಳಿದ್ದಾರೆ. ಅಸ್ಥೂಲಂ ಅನಣು ರೂಪೋಸೌ ಅವಿಶ್ವ ಏವ ಚ ವಿರುದ್ಧ ಧರ್ಮ ರೂಪೋಸೌ ಐಶ್ವರ್ಯಾತ್ ಪುರುಷೋತ್ತಮ ಐಶ್ವರ್ಯ. ವೈಭವ ಅಂದರೆ ಏನು ಅಂದರೆ ಅಸ್ಥೂಲನಾಗಿರುವಿಕೆ, ಅಣುವಾಗಿರುವಿಕೆ, ಅವಿಶ್ವವಾಗಿದ್ದರು ವಿಶ್ವನಾಗಿ ಎನಿಸಿಕೊಳ್ಳತಕ್ಕಂಥವನು, ವಿರುದ್ಧ ಧರ್ಮ ಉಳ್ಳತಕ್ಕಂಥವನು. ಇದೇ ಯಾರಿಗೆ ಐಶ್ವರ್ಯವು ಅವನು ಪುರುಷೋತ್ತಮ. ಆದ್ದರಿಂದ ಪುರುಷೋತ್ತಮ ಎಂಬತಕ್ಕಂಥದ್ದನ್ನು ಸ್ಪಷ್ಟ ವಾಕ್ಯದಲ್ಲಿ ಶ್ರೀ ವೇದವ್ಯಾಸದೇವರು ನುಡಿಬಿಟ್ಟಿದ್ದಾರೆ. ಇವನೇ ಪುರುಷೋತ್ತಮ, ಹುಡುಕಿಕೊಳ್ಳಿ. ಇವನೇ ನಮ್ಮ ಬಿಂಬರೂಪ. ಪುರಂದರದಾಸರು ಪುರಾಣ ಪುರುಷೋತ್ತಮ ಅಂತ ಹೇಳಿದ್ದರಿಂದ ನಮ್ಮೊಳಗಡೆ ಇರತಕ್ಕಂಥ, ನಮ್ಮ ಇರುವಿಕೆಗೆ ಆಶ್ರಯವಾಗಿರ್ತಕ್ಕಂಥ ಭಗವಂತನೇ ಪುರುಷೋತ್ತಮ. ನಮಗೆ ಕ್ಷಣ ಕ್ಷಣದಲ್ಲೂ ಸಹ ಉಸಿರು, ಶಕ್ತಿ, ನೀರು, ಆಹಾರ, ಮತಿ ಎಲ್ಲವನ್ನು ದಯಪಾಲಿಸಿ ಅವನ ಸ್ಮರಣೆಯನ್ನು ಕೊಡುತ್ತಿರುವವನೇ ಭಗವಂತ. ನಮ್ಮ ಸ್ಮರಣೆ ಕೊಡುವುದರಿಂದ ಅವನಿಗೆ ಅವಿಸ್ಮರಣೆ ಅನ್ನೋದು ಇದ್ದೇ ಇರುತ್ತೆ, ಸದಾ ಸ್ಮರಣೆ ಇರುತ್ತೆ ಅಂತ ತಿಳಿಯಬೇಕು. ನಮ್ಮಲ್ಲಿ ಇರತಕ್ಕಂಥ ಎಲ್ಲ ದೋಷಗಳು ಅವನಲ್ಲಿ ಇಲ್ಲ ಅಂತ ತಿಳಿಯಬೇಕು. ಹೀಗೆ ನಮ್ಮಂತೆ ವಿಶ್ವದಲ್ಲಿರ್ತಕ್ಕಂಥ ಅನಂತ ಜೀವನ ದೋಷಗಳು ಭಗವಂತನಲ್ಲಿ ಇಲ್ಲ ಅಂದರೆ ಏನಿದೆ?
ಯಾವುದು ದೋಷವೇ ಇಲ್ಲ ಅಂದರೆ ಗುಣದಿಂದ ಪೂರ್ಣನಾಗಿದ್ದಾನೆ ಎಂಬುದು ಕೈಮುಚ್ಚನಾಗಿದ್ದರಿಂದ ಸಿದ್ಧವಾಗುತ್ತದೆ. ಗುಣದಿಂದ ಪೂರ್ಣತೆಯನ್ನು ತಿಳಿಸುವುದೇ ಉತ್ತಮತ್ವ, ಅದೇ ಪುರುಷೋತ್ತಮತ್ವ. ಅದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ. ಇದನ್ನು ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯದ ಮೊದಲನೆಯ ಅಧ್ಯಾಯದ 3ನೇ ಪಾದದ 12ನೇ ಸೂತ್ರದಲ್ಲಿ ಉದಾಹರಿಸಿದ್ದಾರೆ. ಈಗ ಮೊದಲನೆಯ ಅಧ್ಯಾಯ, ಪ್ರಥಮ ಅಧ್ಯಾಯ ಇರ್ತಕ್ಕಂಥ ಸಮನ್ವಯ ಅಧ್ಯಾಯ ಎಂದು ಹೆಸರು. ಇದರಲ್ಲಿ ಏನು ಸಮನ್ವಯ ಮಾಡ್ತಾ ಇದ್ದಾರೆ ಅಂದರೆ ಶಬ್ದ ಸಮನ್ವಯ. ಶಬ್ದವು ಅನ್ನೋದು 2 ರೀತಿ, ಒಂದು ವರ್ಣಾತ್ಮಕ ಮತ್ತು ಲಿಂಗಾತ್ಮಕ, ನಾಮರೂಪ ಮತ್ತು ಲಿಂಗ ಅಂತ ಹೆಸರು. ಈ 3ನೇ ಪಾದದಲ್ಲಿ ಉಭಯತ್ರ ಪ್ರಸಿದ್ಧ ನಾಮಲಿಂಗ ಪಾದ ಅಂತ ಹೆಸರು. ಭಗವಂತನಲ್ಲೂ ಈ ಹೆಸರಿರುತ್ತೆ ಮತ್ತು ಲೋಕದಲ್ಲೂ ವ್ಯವಹಾರಕ್ಕೋಸ್ಕರವಾಗಿ ಆ ಶಬ್ದವನ್ನು ಉಪಯೋಗಿಸ್ತಾ ಇರುತ್ತೇವೆ. ಇಂತಹ ಪ್ರಸಿದ್ಧವಾದ ಅನೇಕ ವ್ಯವಹಾರಕ್ಕೆ ಇಟ್ಟುಕೊಂಡಂಥ ಶಬ್ದಗಳು ಭಗವಂತನನ್ನೇ ತಿಳಿಸ್ತಾ ಇದೆ ಎಂದು ಬೋಧಿಸುವ ಪಾದ ಸಮನ್ವಯ ಪಾದ. ಅದು 3ನೇ ಪಾದ, ಮೊದಲನೇ ಅಧ್ಯಾಯದ 3ನೇ ಪಾದ. ಇಲ್ಲಿ ಮೊದಲನೆಯ ಅಧಿಕರಣ ಜುಬ್ಯಾದ್ಯಾಧಿಕರಣ. ಜು ಅಂದರೆ ಆಕಾಶ. ನಮಗೆ ಕಾಣಿಸುವುದು ಮೊದಲಿಗೆ ಆಕಾಶ ಕಾಣುತ್ತೆ. ಆಕಾಶವೇ ಭಗವಂತ. ನಾವು ಆದರೆ ಆಕಾಶವನ್ನು ಪಂಚಭೂತ ಅಂತ ತಿಳಿಯುತ್ತೇವೆ. ಮೊದಲಿಗೆ ಕಣ್ಣೆತ್ತಿ ನೋಡಿದ ಕೂಡಲೇ ಎಲ್ಲರಿಗೂ ಅವಕಾಶಪ್ರದವಾಗಿರ್ತಕ್ಕಂಥ ಆಕಾಶವೇ ಸಿದ್ಧವಾಗುತ್ತದೆ. ಈ ಆಕಾಶ ನಾಮಕನಾಗಿ ಭಗವಂತನೇ ಎಂಬುದನ್ನು ತೋರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಮೊದಲ ಅಧಿಕರಣವಾಗಿದೆ. 2ನೇ ಅಧಿಕರಣ ಭೂಮಾಧಿಕರಣ. ಆಕಾಶ ಬಿಟ್ಟರೆ ನಾವು ನಿಂತಿರುವುದು ಎಲ್ಲಿ? ಭೂಮಿಯಲ್ಲಿ. ಈ ಭೂಮಿ ಹಾಗಾದರೆ ಇದೇ ಪರಮಾತ್ಮನೇನು? ಇದರೊಳಗಡೆ ಪರಮಾತ್ಮ. ಆದ್ದರಿಂದ ಎಲ್ಲರಿಗೂ ಸಿಗತಕ್ಕಂಥ ಪದಾರ್ಥಗಳು ಯಾವುದು? ಪಂಚಭೂತಗಳಲ್ಲಿ ಒಂದು ಆಕಾಶ, ಇನ್ನೊಂದು ಭೂಮಿ. ಒಂದು ಆಕಾಶವನ್ನು ಪೂರ್ಣ ಹೇಳಿದ ಮೇಲೆ ಉಳಿಯತಕ್ಕಂಥದ್ದು ನಾವು ಅಧಿಕರಣವಾದ ಭೂಮಿ. ಇದನ್ನು ನಾವು ಒಂದು ಪ್ರತಿ ಕಣದಲ್ಲೂ ಹೇಳಿದ ಮೇಲೆ ಉಳಿದಿದ್ದ ಪದಾರ್ಥ ಏನಿದೆ ಪ್ರಪಂಚದಲ್ಲಿ? ಇಡೀ ಬ್ರಹ್ಮಾಂಡದಲ್ಲೇ ಏನೂ ಇಲ್ಲ, ಏನು ಉಳಿಯುವುದೇ ಇಲ್ಲ. ಆದ್ದರಿಂದ ಈ ವೇದವ್ಯಾಸ ದೇವರು ದಿವ್ಯಾಧಿಕರಣ ಎಂಬತಕ್ಕಂಥದ್ದು ಆಕಾಶವನ್ನು, ಭೂಮಾಧಿಕರಣದಲ್ಲಿ ಭೂಮಿಯನ್ನು, ನಾವು ಭೂಮಿ ಎಂಬತಕ್ಕಂಥ ಶಬ್ದ ಭಗವಂತನಲ್ಲಿ ಪ್ರಯೋಗ ಮಾಡಬೇಕು. ಆದರೆ ನಾವು ಪಂಚಭೂತಗಳಲ್ಲಿ ನಾವು ಪ್ರಯೋಗ ಮಾಡಿದ್ದೇವೆ. ಇದೇ ನಮ್ಮ ಶರೀರದಲ್ಲಿ ಇದೆ. ಇದನ್ನು ನಾವು ಅನ್ಯತಾ ಪ್ರಯೋಗ ಮಾಡಿದ್ದೇವೆ. ಇದು ಉಭಯತ್ರ ಪ್ರಸಿದ್ಧ. ಭಗವಂತನಲ್ಲೂ ಪ್ರಸಿದ್ಧವಾಗಿದೆ ಮತ್ತು ನಮ್ಮಲ್ಲೂ ಪ್ರಸಿದ್ಧವಾಗಿದೆ, ಲೋಕ ಪ್ರಕೃತಿಯಲ್ಲೂ ಪ್ರಸಿದ್ಧವಾಗಿದೆ. ಆದರೆ ಪ್ರಸಿದ್ಧಿಯಾದ ಮಾತ್ರಕ್ಕೆ ಅತಿ ಮುಖ್ಯ ಅರ್ಥ ಭಗವಂತನಲ್ಲಿ ಹೇಳಬೇಕು. ವ್ಯವಹಾರಕ್ಕೋಸ್ಕರವಾಗಿ ನಾವು ಬೇರೆ ಕಡೆ ಇಟ್ಕೊಂಡಿದ್ದನ್ನು ನಾವು ಪ್ರವೃತ್ತಿಗೋಸ್ಕರವಾಗಿ ವೃತ್ತಿ ರೂಪವಾಗಿ ಇಟ್ಕೊಂಡಿದ್ದೇವೆ ಎಂಬತಕ್ಕಂಥದ್ದನ್ನು ನಾವು ತಿಳಿಯಬೇಕು. ಆದ್ದರಿಂದ 3ನೇ ಅಧಿಕರಣದಲ್ಲಿ ಅಕ್ಷರಾಧಿಕರಣ ಎಂಬುದು. ಅಕ್ಷರ ಅಂದರೆ ಏನು? ಕ್ಷರರಹಿತವಾದದ್ದು ಶಬ್ದವನ್ನು ಹೇಳುವುದಕ್ಕೆ ಸಾಧನವಾಗಿರ್ತಕ್ಕಂಥದ್ದು ಅಕ್ಷರ. ನಾವು ಒಂದು ನೋಡಿದೆವು, ಅನುಭವಿಸಿದೆವು, ಒಂದು ಬೇಡಿಕೆ ಇದೆ ಎಂದರೆ ನಾವು ಬೇರೆಯವರಿಗೆ ಹೇಳುವುದಕ್ಕೆ ಸಾಧನವಾದ ರೂಪವಾದದ್ದು ಯಾವುದು? ಶಬ್ದ. ಅದು ಅಕ್ಷರಮಯವಾಗಿದೆ. ಅಕ್ಷರ ಅಂದರೆ ನಾಶರಹಿತವಾದದ್ದು ಅಂತ ಅರ್ಥ. ಆದ್ದರಿಂದ ಭಗವಂತನ ಭೂಮಿ, ಆಕಾಶ, ಭಗವಂತ ಅಂತ ಹೇಳತಕ್ಕಂಥ ಶಬ್ದವು ಯಾವುದು? ಅಕ್ಷರ ರೂಪ, ಧ್ವನಿ ರೂಪ. ಅದು ವರ್ಣಾತ್ಮಕ ರೂಪವಾಗಿದೆ. ಭೂಮಿ ಇದು ಅಂತ ಹೇಳತಕ್ಕಂಥ ಶಬ್ದವೂ ಸಹ ವರ್ಣಾತ್ಮಕ ರೂಪವಾಗಿದೆ. ಆದ್ದರಿಂದ ಮೊದಲಿಗೆ ಆಕಾಶವನ್ನು, ನಂತರ ಭೂಮಿಯನ್ನು ತಿಳಿಸಿದ ನಂತರ ಅಕ್ಷರವನ್ನು ತಿಳಿಸಿದ್ದಾರೆ 3ನೇ ಅಧಿಕರಣದಲ್ಲಿ ಶ್ರೀ ವೇದವ್ಯಾಸ ದೇವರು. ಅದೃಶ್ಯತ್ವಾದಿಗುಣಾಃ ವಿಷ್ಣೋರುಕ್ತಾಃ ಅದೃಷ್ಟಂ ದೃಷ್ಟಶ್ರುತಂ ಶ್ರೋತ್ರಂ ಇತ್ಯಾದಿನಃ. ನಮಗೆ ಯಾವುದು
ಕಣ್ಣಿಗೆ ಕಾಣಿಸುವುದಿಲ್ಲವೋ, ಆದರೂ ಅದಿಲ್ಲದೆ ನಮಗೆ ಕಣ್ಣಿಗೆ ಕಾಣುವ ಪದಾರ್ಥ ಇರುವಿಕೆಗೆ ಸಾಧ್ಯವಿಲ್ಲವೋ ಅಂತಹ ಯಾರು ಅಂದರೆ ಭಗವಂತ ಎಂಬುದು ಉಪನಿಷತ್ತುಗಳಲ್ಲಿ ಅಪೌರುಷೀಯವಾದ ಉಪನಿಷತ್ತುಗಳಲ್ಲಿ ಹೇಳಿರತಕ್ಕಂಥದ್ದನ್ನು ಶ್ರೀ ವೇದವ್ಯಾಸದೇವರು ತಮ್ಮ ಬ್ರಹ್ಮಸೂತ್ರದಲ್ಲಿ ಮೂಲಕ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಶ್ರೀಮದಾನಂದ ತೀರ್ಥರು ಭಾಷ್ಯ ರೂಪದಲ್ಲಿ ಯಾವ ಯಾವ ಉಪನಿಷತ್ತಲ್ಲಿ ಹೇಳಿದ್ದಾರೋ ಆ ಉಪನಿಷತ್ತು ವಾಕ್ಯವನ್ನೇ ಉದಾಹರಿಸಿ ನಮಗೆ ತೋರಿಸಿದ್ದಾರೆ. ಉಪನಿಷತ್ ವಾಕ್ಯವನ್ನು ತೋರಿಸುವಾಗ ಆ ಉಪನಿಷತ್ತು ಅರ್ಥ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಪುರಾಣವಾದ ಭಾಗವತ, ರಾಮಾಯಣ, ಮೂಲ ರಾಮಾಯಣ, ಪಂಚರಾತ್ರ ಇತ್ಯಾದಿಗಳನ್ನು ಉದಾಹರಣೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಪುರಾಣವಾದ ಬ್ರಹ್ಮಪುರಾಣ ವಾಕ್ಯವನ್ನು ತಿಳಿಸಿಕೊಟ್ಟಿದ್ದಾರೆ. ಅನ್ಯಭಾವ ವ್ಯಾವೃತ್ತಿಶ್ಚ ಓಂ ಎಂಬತಕ್ಕಂಥದ್ದು 12ನೇ ಸೂತ್ರ. ಈ ಹಿಂದೆ ಹೇಳಿದ ಹೇತುಗಳಿಂದ ಮಾತ್ರ ಅಲ್ಲ, ಮತ್ತೆ ಇತರಗಳಾದ ಎಲ್ಲ ವಸ್ತುಗಳ ಸ್ವರೂಪಗಳಾದ ಪ್ರಾಕೃತ ಮತ್ತು ಸ್ಥೌಲ್ಯಾದ ಧರ್ಮಗಳಿಗೆ ಅಭಾವವನ್ನು ಅಸ್ಥೂಲಂ ಇತ್ಯಾದಿಗಳಿಂದ ಅಕ್ಷರನಲ್ಲಿ ಹೇಳಿದ್ದರೆಂದರೂ ಅಕ್ಷರ ಶಬ್ದವಾಚ್ಯ ಭಗವಂತನೇ ಬ್ರಹ್ಮನೇ ಎಂಬುದನ್ನು ಇಲ್ಲಿ ತಿಳಿಸಿಕೊಡೋಕ್ಕೋಸ್ಕರವಾಗಿ ಈ ವೇದವ್ಯಾಸರ ಸೂತ್ರವನ್ನು ಅರ್ಥವ ಹೇಳುತ್ತಿದ್ದಾರೆ ಶ್ರೀಮದಾನಂದ ತೀರ್ಥರು. ಅಸ್ಥೂಲಂ ಅನಣುಹು ಎಂಬತಕ್ಕಂತಹದ್ದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿದೆ. ಇತ್ಯಾದಿನ ಸ್ಥೂಲ ಅಣ್ವಾದಿ ನಾಮಾನಿ ಅನ್ಯವಸ್ತು ಸ್ವಭಾವಾನಾಂ ವ್ಯಾವೃತ್ತಿಶ್ಚ. ಏತದ್ವೈ ಅಕ್ಷರಂ ಗಾರ್ಗಿ ಬ್ರಾಹ್ಮಣಃ ಅಭಿವಂದಂತಿ ಅಸ್ಥೂಲಮಾನಂ ಹ್ರಸ್ವಂ ಸ್ವಮ ದೀರ್ಘ ಅಲೋಹಿತ ಸ್ನೇಹ ಇಚ್ಛಾಯಾಂ ನ ತದಶ್ನಾತಿ ಕಿಂಚನ ನ ತದಶ್ನಾತಿ ಕಶ್ಚನ. ತತ್ ಆಶ್ರಯ ಆಕಾಶಾಶ್ರಯವಾದ ಅಕ್ಷರಂ ಅಂದರೆ ಅಕ್ಷರ ಶಬ್ದವಾಚ್ಯ ಬ್ರಹ್ಮನನ್ನು ಬ್ರಹ್ಮಣಃ ಜ್ಞಾನಿಗಳು ಅಭಿವದಂತಿ ಸಿದ್ಧಾಂತ ಪಡಿಸುತ್ತಾರೆ. ಅಸ್ಥೂಲಂ ಅಂದರೆ ಪ್ರಾಕೃತ ಸ್ಥೌಲ್ಯರಹಿತ. ಪ್ರಕೃತಿ ಸ್ಥೂಲ ಅಂದರೆ ಏನರ್ಥ ಅಂದರೆ ನಾವು ಪ್ರಕೃತಿಯಲ್ಲಿ ನೋಡ್ತಕ್ಕಂಥ ಅಣು, ಪ್ರಕೃತಿಯಲ್ಲಿ ನೋಡ್ತಕ್ಕಂಥ ಬೆಟ್ಟ ಇಂತಹ ಬಹಳ ಸ್ಥೂಲವಾಗಿರ್ತಕ್ಕಂಥದ್ದು ಅಲ್ಲದೇ ಇರುವುದಕ್ಕೆ ಅಂತ ನಾವು ತಿಳಿಯಬಾರದು. ಪ್ರಾಕೃತವಲ್ಲದ್ದು ಅಪ್ರಾಕೃತ ಅಂತ ತಿಳಿಯಬೇಕು. ಅಸ್ಥೂಲಂ ಅಂದರೆ ಪ್ರಾಕೃತ ಸ್ಥೌಲ್ಯರಹಿತ ಅಂದರೆ ಅಪ್ರಾಕೃತವಾದ ಸ್ಥೂಲ ಉಳ್ಳತಕ್ಕಂಥದ್ದು ಅಂತ ಅರ್ಥ. ಅನಣು ಅಂದರೆ ಪ್ರಾಕೃತ ಸೂಕ್ಷ್ಮತ್ವರಹಿತ. ಪ್ರಸಿದ್ಧ ಸ್ಥೂಲ ಸೂಕ್ಷ್ಮಾದಿ ವೈಲಕ್ಷಣ್ಯ ಜನಾರ್ದನ ಅಂತ ಬೃಹತ್ ಭಾಷ್ಯದಲ್ಲಿ ಹೇಳಿದ ಪ್ರಕಾರ ಪ್ರಸಿದ್ಧ ಸ್ಥೂಲಾದಿ ವೈಲಕ್ಷಣ್ಯ ಹೇಳಲ್ಪಟ್ಟಿದೆ. ಇದು ಮೊದಲಾದ ವಾಕ್ಯಗಳಿಂದ ಇತರ ವಸ್ತುಗಳ ಸ್ವರೂಪಭೂತಗಳಾದ ಸ್ಥೌಲ್ಯ, ಅಣುತ್ವ ಮೊದಲಾದ ಧರ್ಮಗಳಿಗೆ ಅಭಾವವನ್ನು ಹೇಳಿದ್ದರಿಂದಲೂ ಅಕ್ಷರ ಶಬ್ದವಾಚ್ಯ ಬ್ರಹ್ಮನೇ ಎಂದರ್ಥ. ಲೌಕಿಕದಲ್ಲಿ ಸ್ಥೌಲ್ಯಾದಿ ರಾಹಿತ್ಯ ವಿಷ್ಣುತ್ವ ನಿಶ್ಚಾಯಕ ಹೇಗೆ ಅಂದರೆ ಅದು ವಿಷ್ಣು ಧರ್ಮ ಒಂದು ನಿಶ್ಚಯವಾಗಲಿಲ್ಲ ಅಂದರೆ ಅದಕ್ಕೆ ಉದಾಹರಣೆ ರೂಪವಾಗಿ ಪುರಾಣ ವಚನವನ್ನು ತಿಳಿಸ್ತಾ ಇದ್ದಾರೆ. ಅಸ್ಥೂಲಂ ಮಣರುಂ ಮಜ್ಜಮೋ ಮಜ್ಜಮೋ ವ್ಯಾಪಕೋ ಯೋಸೌ ಹರಿರಾದಿ ಅನಾದಿ ವಿಶ್ವಸಗುಣ ನಿರ್ಗುಣ ಇತ್ಯಾದಿ ದೇವಿ ವಿಷ್ಣೋರೇವ ಹಿ ತೇ ಧರ್ಮ. ಅಸ್ಥೂಲ ಅಂದರೆ ಲೌಕಿಕ ಮಹತ್ವರಹಿತ, ಅಣನು ಅಂದರೆ ಲೌಕಿಕ ಅಣುತ್ವರಹಿತ, ಅಮಧ್ಯಮ ಅಂದರೆ ಲೌಕಿಕ ಮಧ್ಯಮ ಪರಮಾಣುರಹಿತ. ಮಧ್ಯಮ ಪರಿಣಾಮ ಇಲ್ಲವಾದರೆ ವಿಷ್ಣುವಿಗೆ ಅಸ್ವಭಾವತ್ವ ಬರಬೇಕಾಗತ್ತೆ ಅಂತ ಹೇಳ್ಕೋಬಾರ್ದು. ಲೌಕಿಕ ಸ್ಥೌಲ್ಯಾದಿಗಳು ಇಲ್ಲದಿದ್ದರೂ ಅಲೌಕಿಕ ಪರಮಾಣಾದಿಗಳು ಕೂಡಬಹುದು ಎನ್ನುತ್ತಾರೆ. ಮಧ್ಯಮ ಅಂದರೆ ಅಲೌಕಿಕ ಮಧ್ಯಮ ಪರಿಣಾಮ ಉಳ್ಳವನೆಂದರ್ಥ. ಹಾಗಾದರೆ ವಿಷ್ಣುವಿಗೆ ಮಧ್ಯಮ ಪರಿಣಾಮನ ಅಂಗೀಕರಿಸುವುದರೆ ಏನಾಗುತ್ತೆ ಅಂದರೆ ಅನಿತ್ಯತ್ವ ಬರಬೇಕಾಗತ್ತಲ್ಲ ಅಂದರೆ ಅದು ಹೇಳಬಾರ್ದು.
ಅನಿತ್ಯವನ್ನು ಆಪಾದಿಸದೇ ಇರುವುದೇ ಅಲೌಕಿಕ ಮಧ್ಯಮ ಪರಿಣಾಮವನ್ನು ಅಂಗೀಕರಿಸಿರುವುದು. ಲೌಕಿಕದಲ್ಲಿ ಮಧ್ಯಮ ಅಂದರೆ ಅದಕ್ಕೆ ಆದಿ ಮತ್ತು ಅಂತ್ಯ ಇರುವುದು ಎಂಬುದಾಗುತ್ತದೆ. ಆದರೆ ಅಲೌಕಿಕದಲ್ಲಿ ಈ ಮಧ್ಯಮ ಎಂಬುದು ಸಹ ನಿತ್ಯ ಎಂದು ತಿಳಿಯಬೇಕು. ಅವ್ಯಾಪಕ ಲೋಕ ವಿಲಕ್ಷಣ ವ್ಯಾಪಕ ಅಂತ. ವ್ಯಾಪಕ ಅಂದರೆ ಸರ್ವ ದೇಶಗಳಲ್ಲೂ ಸರ್ವಕಾಲದಲ್ಲಿಯೂ ವ್ಯಾಪಿಸಿಕೊಂಡಿರುವನು ಅಂತರ್ಥ. ಆದಿ ಅಂದರೆ ಕಾರಣಭೂತ, ಅನಾದಿ ಅಂದರೆ ಕಾರಣ ಶೂನ್ಯ, ಉತ್ಪತ್ತಿ ಶೂನ್ಯ ಅಂದರ್ಥ. ಅವಿಶ್ವ ನ ವಿದ್ಯತೆ ವಿಶ್ವ ಪೂರ್ಣ ಯಸ್ಮಾತ್ ಎನ್ನುವ ಉತ್ಪತ್ತಿಯಿಂದ ಇವನಿಂದ ಪೂರ್ಣವಾದ ಮತ್ತೊಂದು ವಸ್ತು ಇಲ್ಲದಿರುವುದು ಎಂದರ್ಥ. ವಿಶ್ವ ಅಂದರೆ ನಿರವಧಿಕ ಪೂರ್ಣತ್ವ ಉಳ್ಳವನು. ಸಗುಣ ಅಂದರೆ ಜ್ಞಾನಾನಂದಾದಿ ಗುಣಗಳು ಉಳ್ಳವನು. ನಿರ್ಗುಣ ಅಂದರೆ ಸತ್ವಾದ ಗುಣಶೂನ್ಯನು, ಪ್ರಾಕೃತ ಗುಣಶೂನ್ಯ ಅಂತ ಅರ್ಥ. ಇಚ್ಛಾದೇಹೇ ಇದು ಮೊದಲಾದ ವಾಕ್ಯದಿಂದ ತೇ ಅಸ್ಥೂಲತ್ವಾದಿಗಳು ವಿಷ್ಣುರೇವಾ ವಿಷ್ಣುಗೇನೇ ಇರುವುದು. ಧರ್ಮಗಳು ಎಂದು ಯಾವ ಕಾರಣದಿಂದ ನಿಶ್ಚಿತವಾಗಿಯೋ ಅದರ ಕಾರಣ ಅವುಗಳಿಗೆ ಅಕ್ಷರ ವಿಷ್ಣುತ್ವ ನಿಶ್ಚಾಯಕಗಳು ಆಗುತ್ತದೆ ಎಂದರ್ಥ. ಅಮಧ್ಯಮ ಅಂತ ಹೇಳಿದ್ರೆ ಮಧ್ಯಮ ಪರಿಣಾಮ, ನಿಯತಿ ವರ್ಜಿತ, ವ್ಯಾಪ್ತೋ ಅಣುರ್ಮಧ್ಯಮಸ್ತತ ಅಂತ ಹೇಳಿದ್ರಿಂದ ಆದೇಶದಿಂದ ಅಣೋರಣೀಯನ್ ಮಹತ್ವ ಮಹ್ಯಾನ್ ಎನ್ನುವ ಕಟಶ್ರುತಿಯನ್ನು ಇಟ್ಟುಕೊಳ್ಳಬೇಕು. ಆದಾಗ್ಯೂ ಅಸ್ಥೂಲತ್ವಾದಿಗಳು ಧರ್ಮಗಳು ಅಪ್ರಾಕೃತ ವಿಗ್ರಹವುಳ್ಳ ಮಧ್ಯಮಾಕ್ಷರವಾದ ಶ್ರೀತತ್ವದಲ್ಲಿಯೂ ಇದ್ದರಿಂದ ವಿಷ್ಣು ಧರ್ಮಗಳು ಅನ್ನೋದು ಹೇಗೆ ಅಂದರೆ ಲಕ್ಷ್ಮಿಯಲ್ಲಿ ಆ ಧರ್ಮಗಳು ಶ್ರೀಹರಿಗೆ ಅಧೀನಗಳಾಗಿರುತ್ತದೆ ಅಂತ ಹೇಳಿಕೊಟ್ರೆ ಮುಗಿಯಿತು. ವಿಷ್ಣುವಿನಲ್ಲಿ ಅನನ್ಯಾಪೇಕ್ಷ, ಯಾರ ಅಪೇಕ್ಷೆ ಇಲ್ಲದೆ ಭಗವಂತನಲ್ಲಿದೆ ಅಂತ ಅರ್ಥ. ಅದನ್ನು ಬ್ರಹ್ಮಪುರಾಣದಲ್ಲಿ ಹೇಳಿರ್ತಕ್ಕಂಥದ್ದು ಅಸ್ತೂಲು ಅಣರೂಪೋಸೌ ಅವಿಶ್ವ ವಿಷಯೇವ ಚ ವಿರುದ್ಧ ಧರ್ಮರೂಪೋಸೌ ಐಶ್ವರ್ಯಾತ್ ಪುರುಷೋತ್ತಮ ಇತ್ಯಾದಿ ಚ ಬ್ರಹ್ಮಪುರಾಣದಲ್ಲಿ ಹೇಳಿದೆ. ಈ ಪುರುಷೋತ್ತಮಲ್ಲಿ ಯಾರು ಅಂದರೆ ಅಸ್ತೂಲ ಅಣುರೂಪ ಪ್ರಾಕೃತ ಲೌಕಿಕ ಸ್ಥೂಲ ಅಣುತ್ವ ರೂಪ ಧರ್ಮರಹಿತವಾದ ಶರೀರ ಉಳ್ಳವನಾಗಿದ್ದಾನೆ ಅಂತ ಅರ್ಥ. ಅಸೌ ಅಂದರೆ ಈತ, ಅವಿಶ್ವ ಅಂದರೆ ವಿಶ್ವ ಏವ ಚ ಲೋಕ ಬಹಿರ್ಭೂತನು ಲೋಕ ಅಂತರ್ಗತನೂ ಆಗುತ್ತಾನೆ ಅಂತ ಅರ್ಥ. ಅಸೌ ಈತನು ಐಶ್ವರ್ಯಾತ್ ಅಚಿಂತ್ಯ ಐಶ್ವರ್ಯ ಸಾಮರ್ಥ್ಯದಿಂದ ವಿರುದ್ಧ ಧರ್ಮರೂಪಶ್ಚ ಲೋಕದಲ್ಲಿ ಪರಸ್ಪರ ವಿರುದ್ಧಗಳಾದ ಸ್ಥೂಲತ್ವ ಅಣುತ್ವ ಮೊದಲಾದ ಧರ್ಮಗಳೇ ಯಾರಿಗೆ ಸ್ವರೂಪಭೂತಗಳು ಅಂಥವನು ಎಂದು ಬ್ರಹ್ಮಪುರಾಣದಲ್ಲಿ ಹೇಳಿದ್ರಿಂದ ಆ ಲೌಕಿಕ ಸ್ಥೌಲ್ಯಾದ ರಾಹಿತ್ಯ ಧರ್ಮಗಳು ವಿಷ್ಣುವಿಗೆ ಯುಕ್ತವಾಗಿದೆ ಅಂತ ಅರ್ಥ. ಐಶ್ವರ್ಯವೇವ ಎಂದು ಹೇಳಿದ್ರಿಂದ ಬೇರೆ ಉಪಪಾದನವನ್ನು ಹುಡುಕಬೇಕಾಗಿಲ್ಲ. ಇದೇ ಅವನ ಐಶ್ವರ್ಯ. ಇದು ಭಗವಂತನನ್ನು ತಿಳಿಯುವ ಬಗೆ. ಪುರುಷೋತ್ತಮ ಅಂದರೆ ಏನು ಅಂದರೆ ಲೋಕದಲ್ಲಿ ಯಾವುದು ವಿರುದ್ಧ ಅಂತ ತಿಳಿದಿರ್ತೇವೆಯೋ ಅದು ಭಗವಂತನಲ್ಲಿ ವಿರುದ್ಧವಲ್ಲ, ಅವಿರುದ್ಧ ಅಂತ ಮೊಟ್ಟ ಮೊದಲು ತಿಳಿದುಕೊಳ್ಬೇಕು. ಆದ್ದರಿಂದ ಈ ಅಧಿಕರಣದ ಸಾರಾಂಶ ಏನು? ಕಣ್ಣು ಶಾಖೆಯಲ್ಲಿ 5ನೇ ಅಧ್ಯಾಯದಲ್ಲಿ ಏತದ್ವಯಾಕ್ಷರಂ ಗಾರ್ಗಿ ಬ್ರಾಹ್ಮಣ ಅಭಿವಂದಂತ್ಯ ಸ್ಥೂಲಂ ಹರ್ಸ್ವಂ ಅಕ್ಷರದಲ್ಲಿರ್ತಕ್ಕಂಥದ್ದು ಹರ್ಸ್ವ ದೀರ್ಘ ಮಧ್ಯಮ ಇದೆಲ್ಲವೂ ಇದೆ. ಇದೆಲ್ಲ ಶ್ರುತವಾದ ಅಕ್ಷರ ಏನಂದರೆ ಚಿತ್ ಪ್ರಕೃತಿಯೋ ಅಥವಾ ವಿಷ್ಣುವು ಅಂತ ಸಂದೇಹ ಬಂದರೆ ಏತ್ವ ಅಕ್ಷರಮ ನಿರ್ದೇಶೋತ್ತಮ ಇತ್ಯಾದಿ ಅಕ್ಷರ ಶಬ್ದಕ್ಕೆ ಶ್ರೀತತ್ವದಲ್ಲಿ ಪ್ರಯೋಗ ಇರೋದ್ರಿಂದ ಅವಿನಾಶಿತ್ವ ರೂಪವಾದ ನಿಮಿತ್ತ ಇದ್ದುದರಿಂದಲೂ ಅಹಂ ಸೋಮಾಹವನಂ ಬಿಬರ್ಬಿಹಿ ಎನ್ನುವ ಶ್ರುತಿ ಅಂತರದಲ್ಲಿ ಶ್ರೀತತ್ವ ಧರ್ಮವಾಗಿ ಶ್ರುತವಾದ ಚಂದ್ರ ಆಧಾರಕತ್ವ ಸೂರ್ಯ ಚಂದ್ರಮಸೌ ವಿದ್ರುತೌ ತಿಷ್ಠತಃ ಎಂಬ ಶ್ರುತವಾದದಿಂದಲೂ ಅದೃಷ್ಟಂ ದೃಷ್ಟಶ್ರುತಂ ಇತ್ಯಾದಿಗಳಿಂದ ಉಕ್ತವಾದ ಅದೃಶ್ಯತ್ವಾದಿಗಳಿಗೆ ಏತ್ ಅಕ್ಷರಂ ಇತ್ಯಾದಿ ಸ್ಮೃತಿಗಳಿಂದ ಶ್ರೀತತ್ವದಲ್ಲಿ ಕೂಡುವುದರಿಂದಲೂ ಅಕ್ಷರ ಶಬ್ದವಾಚ್ಯಗಳು ಚಿತ್ ಪ್ರಕೃತಿಯೇ ನ ತದಶ್ನಾತಿ ಕಿಂಚನ ಎಂದು ಹೇಳಿದ ಅನಶನವು ಅತ್ತ ಚರಾಚರ ಗ್ರಹಣಾತ್ ಎನ್ನುವಲ್ಲಿ ಅತ್ತನಾಗಿ ಹೇಳಲ್ಪಟ್ಟ ವಿಷ್ಣುವಿನಲ್ಲಿ ಕೂಡಲಾರದು ಎಂಬ ಪೂರ್ವ ಪಕ್ಷ ಬಂದರೆ
ಅದಕ್ಕೆ ಉತ್ತರರೂಪವಾಗಿ ಯದ್ಭೂತಂ ಚ ಭವಶ್ಚ ಭವಿಷ್ಯಂ ಇತ್ಯಾಚಕ್ಷತೆ ಆಕಾಶ ಏವ ತದೋತಂ ಎಂದು ಆಕಾಶಾಖ್ಯ ಪ್ರಕೃತಿಗೆ ಸರ್ವಾಧಾರಕತ್ವಂ ಎಂದು ಹೇಳಿ ಏತಸ್ಮಿನ್ ಕಲಕ್ಷರೇ ಗಾರ್ಗಿ ಆಕಾಶ ಓತಶ್ಚ ಪ್ರೋತಶ್ಚ ಅಂತ ಆಕಾಶಧಾರಕತ್ವಕ್ಕೇನೆ ಏತಸ್ಯ ವಾಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಇತ್ಯಾದಿಗಳಿಂದ ಹೇಳಲ್ಪಟ್ಟ ಸರ್ವಶಾಸನ ಲಿಂಗವು ಅಸ್ಥೂಲಂ ಅಣು ಇತ್ಯಾದಿಗಳಿಂದ ಹೇಳಲ್ಪಟ್ಟ ಇತರ ಅಪೇಕ್ಷೆ ಇಲ್ಲದಿರುವ ಲಿಂಗವಾಗಲಿ ಏಕೋದಾಧಾರ ಭುವನಾನಿ ಸಪ್ತಾರ್ಧ ಗರ್ಭ ಭುವನ ಸರೇತೋ ವಿಷ್ಣು ತಿಷ್ಟಂತೆ ಪ್ರತಿಶಾ ವಿಧರ್ಮಣಿ ಅಸ್ಥೂಲಂ ಅಣಂ ಮಧ್ಯಮು ಮಧ್ಯಮಃ ಇದು ಮೊದಲಾದ ಶ್ರುತಿಗಳಿಂದ ವಿಷ್ಣುವಿನಲ್ಲಿ ಮಾತ್ರ ಇರತಕ್ಕಂಥವಳು ಅನಿತ್ಯತ್ವ ದೇಹ ಹಾನಿ ದುಃಖ ಪ್ರಾಪ್ತಿಯ ಪೂರ್ಣತೆ ಇತ್ಯಾದಿ ಶ್ರುತಿಗಳಿಂದ 4 ವಿಧ ನಾಶ ಇಲ್ಲದೇ ಇರತಕ್ಕಂತಹದ್ದು ವಿಷ್ಣುವಿನಲ್ಲಿಯೇ ಅಕ್ಷರ ಪದ ಪ್ರವೃತ್ತಿ ನಿಮಿತ್ತವಾದ ಪೌಷ್ಕಲ್ಯ ಇರುವುದರಿಂದ ತದಕ್ಷರಂ ತಸ್ಮಾದಕ್ಷರಂ ಎಂದು ಪ್ರಯೋಗ ಇದ್ದರಿಂದ ಅಕ್ಷರ ಶಬ್ದವಾಚ ವಿಷ್ಣುನೇ ಎಂಬುದು ಸಿದ್ಧಾಂತವಾಗುತ್ತದೆ. ಅನಶ್ಯನ್ನನನ್ಯ ಎನ್ನುವ ಅನಶನ ಶ್ರುತಿಯು ಜೀವನ ಸ್ವಭಾವಭೂತವಾದ ಉಪಜೀವನಾರ್ಥಕವಾದ ಅಶನವನ್ನು ನಿಷೇಧ ಮಾಡತಕ್ಕದ್ದು. ಅಚಿಂತ್ಯ ಶಕ್ತಿ ಇದರಿಂದ ಅಣುತ್ವ ಮಹತ್ವಾದಿಗಳು ಸಂಗತವಾಗಿದೆ. ದರ್ವಿ ಹೋಮ ಯಥೈವಾನ್ಯಂ ಪ್ರಕೃತಿ ವಿಕೃತೇರಪಿ ಈಶ್ವರೋಪಿ ತಥೈವಾನ್ಯೋ ಮಹತೋ ಅಪಿ ಅಣುತೋ ಅಪಿ ಹೀ. ದರ್ವಿ ಹೋಮಾದಿಗಳು ಪ್ರಕೃತಿಯಿಂದಲೂ ವಿಕೃತಿಯಿಂದಲೂ ಹೇಗೆ ಭಿನ್ನಗಳು, ಹಾಗೆ ಅಪ್ರಾಕೃತನಾದ ಬ್ರಹ್ಮ ಪ್ರಾಕೃತ ಮಹತ್ ಪರಿಣಾಮ ಅಣುಪರಿಣಾಮಗಳಿಂದ ರಹಿತನು ಅಂತ ಅರ್ಥ. ಯತೇಕಸ್ಯೈವ ದದ್ಯಾದೇಹೇ ಕೃತತ್ವಂ ಪುರುಷಾರ್ಥತೆ ಅಣೀಯತ್ವಾದ್ ಮಹೀಯಸ್ಯೆ ತಥೈತಸ್ಮೈ ಏವ ಹಿ ಶಿಶುಃ. ದದ್ಯಾದಿಗಳಿಗೆ ಕೃತ್ವರ್ಥಗಳಿಗೆ ಪುರುಷಾರ್ಥಗಳು ಇದ್ದಂತೆ ಶ್ರೀಹರಿಗೆ ಅಣುತ್ವ ಮಹತ್ವಗಳು ಸಂಗತವಾಗಿದೆ. ಅಣೋರಣೀಯಾನ್ ಮಹತ್ವ ಮಹ್ಯಾನ್ ಎನ್ನುವ ಆಗಮವೂ ಇದೆ. ಹೀಗೆ ಅಕ್ಷರಾಧಿಕರಣ ಎಂಬತಕ್ಕಂಥದ್ರಲ್ಲಿ ವೇದವ್ಯಾಸ ದೇವರು ಪುರುಷೋತ್ತಮ ಲಕ್ಷಣವನ್ನು ತಿಳಿಸಿಕೊಟ್ಟಿದ್ದಾರೆ. ನಾವು ಲೋಕದಲ್ಲಿ ಪುರುಷೋತ್ತಮ ಯಾರು ಅಂತ ತಿಳಿದರೆ ಅವನು ಲೋಕದಲ್ಲಿ ಪ್ರಸಿದ್ಧವೇ ಅಲ್ಲ. ಅವನು ಅಲೋಕದಲ್ಲೇ ಇರತಕ್ಕಂಥವನು. ಲೋಕ ಅಂದರೆ ಏನರ್ಥ? ಅಪ್ರಾಕೃತದಲ್ಲೇ. ಭಗವಂತ ಅಪ್ರಾಕೃತನಲ್ಲ, ಅವನು ಅಪ್ರಾಕೃತ. ಅಪ್ರಾಕೃತ ಚಿದಾನಂದಾತ ಮಟ್ಟದಲ್ಲಿ ನಾವು ತಿಳಿಯಬೇಕು. ಅವನು ನಮ್ಮಲ್ಲಿರ್ತಕ್ಕಂಥವನು ಪುರಾಣ ಪುರುಷೋತ್ತಮ. ಇದನ್ನು ನಾವು ಅಕ್ಷರ ಶಬ್ದದಿಂದ ಹೇಗಪ್ಪ ನಾವು ತಿಳಿಯುವುದು ಬ್ರಹ್ಮನನ್ನು ಭಗವಂತನನ್ನು ಅಂದರೆ? ಸಾಧಾರಣವಾಗಿ ನಾವು ಶಬ್ದವು ಕೇಳುತ್ತೇವೆ. ಮೃದಮ ಬ್ರವೀತ್ ಅಂತ ಕೇಳುತ್ತೇವೆ. ಮಣ್ಣು ಮಾತಾಡಿತು, ಉದಕಂ ದ್ರಾವಯಿತು, ನೀರು ಹರಿಯಿತು, ಅಗ್ನಿಂ ದಹತಿ. ಈ ರೀತಿಯಲ್ಲಿ ನಾವು ಪ್ರಪಂಚದಲ್ಲಿ ನೋಡ್ತಕ್ಕಂಥದ್ದು ಎಷ್ಟು 3 ಪದಾರ್ಥವನ್ನು ಮಾತ್ರ ನೋಡುತ್ತೇವೆ. ಒಂದು ಬೆಂಕಿ, ಅಗ್ನಿ ಮತ್ತು ನೀರು. ಇದು 3ರಿಂದ ಮಿಶ್ರಿತವಾದದ್ದೇ ನಮ್ಮ ಶರೀರ, ವೃಕ್ಷ ಶರೀರ ಸಮಸ್ತವೂ ನಾವು ನೋಡತಕ್ಕಂಥದ್ದು ಕೇವಲ ಬೆಂಕಿ ಮತ್ತು ನೀರು ಮತ್ತು ಮಣ್ಣು. ಇದರ ಕಾಂಪೋಸಿಷನ್ ಆಗಿದೆ, ಇದರ ಮಿಶ್ರಣವೇ ಆಗಿದೆ. ಇದು ಎಲ್ಲಿದೆ ಅಂದರೆ ಆಕಾಶದಲ್ಲಿದೆ, ಅದು ದ್ಯುಬ್ಯಾದಿ ಅಧಿಕರಣ. ಭೂಮಿಯಲ್ಲಿ ಆಶ್ರಯವನ್ನು ಹೊಂದಿದೆ. ಭೂಮಿ ಎಂಬತಕ್ಕಂಥದ್ದೇ ನಾವು ಕಾಣತಕ್ಕಂಥದ್ದು. ಆಕಾಶ ಎಂಬತಕ್ಕಂಥದ್ದು ಕಣ್ಣಿಗೆ ಕಾಣದೇ ಇದ್ದರೂ ಅವಕಾಶಪ್ರದವಾಗಿರ್ತಕ್ಕಂಥ ಗುಣವುಳ್ಳದ್ದು ಎಂದು ನಾವು ತಿಳಿದಿದ್ದೇವೆ. ಕಾಣುವ ಪದಾರ್ಥ ಮಣ್ಣು, ನೀರು, ಬೆಂಕಿ. ಇದು ಭಗವಂತ ಹೇಗೆ ತಿಳಿಸ್ಕೊಡ್ತಾ ಇದೆ ಅಂದರೆ ಮೃದಮ ಬ್ರವೀತ್ ಎಂಬುದರಲ್ಲಿ ನಾವು ಅಕಾರ ಉಕಾರ ಮಕಾರವನ್ನು ನಾವು ನೋಡಬಹುದು. ಓಂ ಎಂಬತಕ್ಕಂಥದ್ದು. ಅಗ್ನಿಂ ದಹತಿ ಅಂದರೆ ಆ, ಉದಕಂ ದ್ರಾವಯತಂ ಊ, ಮೃದಂ ಅಬ್ರವೀತ್ ಅಂದರೆ ಮೃದಮದಲ್ಲಿ ಮಕಾರವಿದೆ. ಅಕಾರ ಉಕಾರ ಮಕಾರ ಇದು 3ರಿಂದ ಸೇರಿದಿಂದ ಓಂಕಾರವಾಗುತ್ತದೆ. ಓಂಕಾರವೇ ಭಗವಂತ. ಅಂದರೆ ನಾವು ಅದನ್ನು ವಿಶ್ಲೇಷಣೆ ಮಾಡಿದಾಗ ಅದು ಒಳಗಡೆ ಇರತಕ್ಕಂಥ ಭಗವಂತ ನಮಗೆ ಕಾಣಿಸ್ತಾ ಇದ್ದಾನೆ. ಓಂಕಾರ ಓಂಕಾರ ಅಂದರೆ ಪೂರ್ಣ. ಪೂರ್ಣ ಅಂದರೆ ಸರ್ವದೇಶ ಸರ್ವಕಾಲದಲ್ಲಿ ಇರ್ತಕ್ಕಂಥವನು ಭಗವಂತ. ಪುರುಷೋತ್ತಮ ಹೆಸರು.
ಶ್ರೀ ಪುರಂದರದಾಸರು ಓಂಕಾರ ಶಬ್ದವಾಚ್ಯವನ್ನು ಹೇಗಿದ್ದಾನೆಂದರೆ ವಿರುದ್ಧ ರೂಪವು ಸೌ ಇದೇ ಭಗವಂತನಿಗೆ ಐಶ್ವರ್ಯವಾಗಿದೆ. ಯಾರಿಗೆ ವಿರುದ್ಧ ರೂಪವೇ ಐಶ್ವರ್ಯವೋ ಅವನು ಪುರುಷೋತ್ತಮ ಅಂತ ಹೇಳಿರಿ. ಇದೇ ಶ್ರೀಮದಾನಂದ ತೀರ್ಥರು ತಿಳಿಸುವಂತೆ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿದೂರತ್ವ ಪೂರ್ಣತ್ವ ಪೂರ್ಣಮಾದಾಯ ಪೂರ್ಣಮಯ ಭವಿಷ್ಯತಿ. ಇದೆಲ್ಲವೂ ಸಹ ಪ್ರತಿ ಅಕ್ಷತ ಪ್ರತಿ ರೇಖೆಯೂ ಸಹ ಹಸ್ವ ದೀರ್ಘ ಮಧ್ಯಮ ಎಲ್ಲವೂ ಸಹ ಭಗವಂತನನ್ನೇ ಕುರಿತು ತಿಳಿಸ್ತಾ ಇದೆ. ನಾವು ಅದರಲ್ಲಿ ಬೇರೆ ಕಡೆ ವ್ಯವಹಾರ ಮಾಡಿದ್ದರಿಂದ ನಮಗೆ ಅಗೋಚರವಾಗಿದೆ. ನಾವು ಶಬ್ದವನ್ನು ನೋಡಿದರೂ ಸಹ ಆ ಶಬ್ದದ ಶಕ್ತಿ ಭಗವಂತನಲ್ಲಿಯೇ ಇದೆ. ಅದನ್ನು ನಾವು ದುರುಪಯೋಗ ಮಾಡಿಕೊಂಡು ಅನ್ಯತ್ರ ಪ್ರಸಿದ್ಧವಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ಪಾದಕ್ಕೆ ಉಭಯತ್ರ ಪ್ರಸಿದ್ಧವಾದ ಸಮನ್ವಯ ಪಾದ. ನಾವು ಭಗವಂತನಲ್ಲೇ ಮುಖ್ಯವಾಗಿ ಅದನ್ನು ಪ್ರತಿಪಾದನೆ ಮಾಡಬೇಕು. ಅದನ್ನು ಬಿಟ್ಟು ನಾವು ಲೌಕಿಕದಲ್ಲಿ ಪ್ರತಿಪಾದನೆ ಮಾಡ್ತಾ ಇರುವುದರಿಂದ ಪುರುಷೋತ್ತಮ ನಾವು ತಿಳಿತಾ ಇಲ್ಲ. ನಮ್ಮ ಮಾರ್ಗವನ್ನು ಸರಿಪಡಿಸಿಕೊಳ್ಳಬೇಕು. ಇದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ. ಪುರಾಣ ಅಂದರೆ ಏನು? ಎಲ್ಲ ಕಡೆ ಪುರಾಣದ ಕಥಾನಕಗಳು ಕೇಳಿ ನಿಮ್ಮ ಮನಸ್ಸನ್ನು ತೃಪ್ತಿ ಪಡಿಸಿಕೊಳ್ಳಬೇಡಿ. ಪುರಾಣದಿಂದ ಪ್ರಸಿದ್ಧನಾದನು ಪುರುಷೋತ್ತಮನು ಮಾತ್ರ. ಪುರಾಣ ಅಂದರೆ ನಮ್ಮ ಶರೀರವೇ. ಶರೀರ ಅಂದರೆ ಏನರ್ಥ? ಮಣ್ಣು ನೀರು ಬೆಂಕಿಯಿಂದ ಆದದ್ದು. ಪಂಚಭೂತೋಹಿಬಂತಹ ಮುಕ್ತಿ ತದ್ವಿಮೋಚನಂ. ಈ ಶರೀರ ನಾಳೆ ಸುಡುತ್ತಾ ಹೋದಾಗ ಅದು ಭಿನ್ನವಾಗುತ್ತದೆ. ಈಗ ಒಂದು ಕಡೆ ಸಂಕಲನವಾಗಿದ್ದಾಗ ಒಂದು ಲೋಕ ಅನಿಸಿಕೊಳ್ಳುತ್ತದೆ. ಲೋಕದಲ್ಲಿರ್ತಕ್ಕಂಥವನು ಆ ಜೀವ ಮುಖ್ಯ ಪ್ರಾಣನ ಅಧೀನದಲ್ಲಿ ಭಗವಂತನಿದ್ದಾನೆ. ಅವನೇ ನಮ್ಮ ಬಿಂಬರೂಪ. ಇವನನ್ನು ತಿಳಿಯೋಕ್ಕೋಸ್ಕರವಾಗಿ ನಮಗೆ ಪ್ರಕೃತಿ ಗುಣ ಸಂಬಂಧವನ್ನು ಭಗವಂತ ಕೊಟ್ಟಿರತಕ್ಕಂಥದ್ದು. ಪ್ರಕೃತಿ ಎಂದು ವಿಕಾರ ರೂಪವನ್ನು ಹೊಂದುತ್ತದೆ. ಆದರೆ ಯಾವ ವಿಕಾರವೂ ಇಲ್ಲದೆ ಇರತಕ್ಕಂಥ ಅವ್ಯವನಾಗಿರ್ತಕ್ಕಂಥ ಅವನ ಪುರುಷೋತ್ತಮ, ಅವನು ನಮ್ಮ ಒಳಗಡೆ ಇರ್ತಕ್ಕಂಥ ಬಿಂಬರೂಪ. ಆದ್ದರಿಂದ ನಾವು ಬಿಂಬನ ಅತಿ ಮುಖ್ಯವಾದ ಲಕ್ಷಣ ಏನು ಅಂದರೆ ಶಾಶ್ವತನಾಗಿರ್ತಕ್ಕಂಥವನು, ಅವಿನಾಶನಾಗಿರ್ತಕ್ಕಂಥವನು, ಪೂರ್ಣನಾಗಿರ್ತಕ್ಕಂಥವನು. ಅದನ್ನು ಪುರಾಣ ವಚನದಲ್ಲಿ ಹೇಳ್ತಕ್ಕಂಥದ್ದು ಅಸ್ಥೂಲ ಮರಣಂ ಅವಿಶ್ವಾವಿಶ್ವೇಚ ವಿರುದ್ಧ ಧರ್ಮ ರೂಪಸೌ ಐಶ್ವರ್ಯಾತ್ ಪುರುಷೋತ್ತಮ. ಭಗವಂತನ ಅಲೌಕಿಕವಾದ ಅಪ್ರಾಕೃತವಾದ ಗುಣಗಳು ತಿಳಿಯುವುದೇ ಆಗಿದೆ. ನಮ್ಮನ್ನು ಪ್ರಾಕೃತದಲ್ಲಿ ಇಟ್ಟು ಅಪ್ರಾಕೃತ ತಿಳಿಯಂತೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಪ್ರಾಕೃತವೆಲ್ಲವೂ ಅಂತ್ಯವುಳ್ಳತಕ್ಕಂಥದ್ದು, ವಿಕಾರವುಳ್ಳತಕ್ಕಂಥದ್ದು. ಭಗವಂತ ಅವಿಕಾರಿ. ನಾವು ಇದು ತಿಳಿದಾಗ ಇಡೀ ಪ್ರಕೃತಿಗಿಂತ ವಿಭಿನ್ನವಾಗಿ ತಿಳಿಯಬಹುದು. ಆದ್ದರಿಂದ ಪ್ರಪಂಚದಲ್ಲಿ ಭಗವಂತನಿದ್ದಾನೆ, ಪ್ರಪಂಚವೇ ಭಗವಂತನಲ್ಲ. ನಮ್ಮ ಶರೀರದಲ್ಲಿ ಇದ್ದಾನೆ, ನಮ್ಮ ಶರೀರವಲ್ಲ. ಶರೀರ ಎಂಬತಕ್ಕಂಥ ಜಡದೊಳಗೆ ಇರತಕ್ಕಂಥವನು ಜೀವನೊಡನೆ ಜೀವ ಮತ್ತು ಪರಮಚೇತನಾದ ಭಗವಂತ ವಾಯುದೇವರ ಸನ್ನಿಧಿಯಲ್ಲಿ ಇರ್ತಾ ಇದ್ದಾನೆ. ಅವನೇ ನಮ್ಮ ಬಿಂಬರೂಪ. ಹೀಗೆ ನಮ್ಮ ಬಿಂಬೋಪಾಸನೆಯಾಗಿದೆ. ಇದನ್ನು ವಿಶೇಷ ಕಾಲವಾಗಿ ತಿಳಿಸಿದ ಶ್ರೀ ಪುರಂದರದಾಸರಿಗೆ ಎಷ್ಟು ಸಾಲ ನಮಸ್ಕಾರ ಮಾಡಿದರೂ ಸಾಲದು. ಅವರ ಅಂತರ್ಯಾಮಿ ಪುರಂದರ ಬಿಡರಿಗೆ ಭೂಯೋ ಭೂಯೋ ನಮಸ್ಕರಿಸಿ ಇಂಥ ವಿಶೇಷವಾದ ಜ್ಞಾನ ನಮಗೆ ಒದಗಿದ್ದು ಈ ತಂದೆ ತಾಳಿ ಕೊಟ್ಟ ಈ ಶರೀರದಿಂದ, ಶರೀರ ಪ್ರಾಪ್ತಿಯಿಂದಲೇ ಇದು ಸಾಧ್ಯವಾಗಿದೆ. ಶರೀರದಲ್ಲಿ ನಾನಾ ಇಂದ್ರಿಯಗಳು ಸಂಪೂರ್ಣವಾಗಿ ತತ್ವಾತ್ಮನ ದೇವತೆಗಳು ಮತ್ತು ಭಗವಂತ ವಾಯುದೇವರಿಂದ ನಮಗೆ ಸಾಧ್ಯವಾಗಿದೆ. ಆದ್ದರಿಂದ ನಮ್ಮ ತಂದೆ ತಾಯಿಗಳಿಗೆ ಮೊದಲು ಸ್ಮರಣೆ ಮಾಡಬೇಕು. ಅವರಿಗೆ ನೆರವಾದದ್ದು ಗುರು ಹಿರಿಯರು, ಅವರನ್ನು ಸ್ಮರಿಸಬೇಕು. ಇವರಲ್ಲಿ ಸ್ಥಾಪಿತರಾಗಿ ತತ್ವಾಭಿಮಾನಿ ದೇವತೆಗಳು ಅಸಂಖ್ಯ ತತ್ವಾಭಿಮಾನಿ ದೇವತೆಗಳು ಜ್ಞಾನವನ್ನು ಪ್ರಸಾರ ಮಾಡಿದ್ದಾರೆ. ಇಂದ್ರಿಯ ರೂಪದಲ್ಲಿ, ಇಂದ್ರಿಯ ಗೋಲಕದಲ್ಲಿ ತಾವು ನಿಂತು ಆ ಜ್ಞಾನವನ್ನು ನಮಗೆ ತಿಳಿಸಿದ್ದಾರೆ. ಅವರೂ ಸಹ ಅವ್ಯವರು. ಅವರು ಸಹ ಕಾಣಿಸಿಕೊಳ್ಳುವುದಿಲ್ಲ, ಕಾಣಿಸಿಕೊಳ್ಳದೆ ನಮ್ಮನ್ನು ಬೆಳೆಸುತ್ತಾ ಇದ್ದಾರೆ. ಇವರಲ್ಲೂ ಸಹ ಭಾರತೀಪತಿ ವಾಯುದೇವರೇ ಮುಖ್ಯ ಶಕ್ತಿಯಾಗಿ, ಶಕ್ತಿ ರೂಪವಾಗಿ ಭಗವಂತನನ್ನು ನೇರವಾಗಿ ತಿಳಿಸಿಕೊಡ್ತಕ್ಕಂಥ
ಭಗವಂತನ ತಿಳಿದುಕೊಳ್ಳೋದಕ್ಕೆ ಮುಖ್ಯ ಚೇತನ, ಮುಖ್ಯವಾದ ಅಧಿಷ್ಠಾನ ಯಾರು ಅಂದರೆ ವಾಯುದೇವರು. ವಾಯುದೇವರನ್ನು ನಾವು ಭಗವಂತ ತಿಳಿಯಬೇಕು. ಏಕೆಂದರೆ ಅವರು ಶುದ್ಧ ಚೇತನ, ಇನ್ನೆಲ್ಲರೂ ಅಶುದ್ಧ ಚೇತನರಾಗಿದ್ದಾರೆ. ಅಪ್ರಾಕೃತವಾದ ಕೇವಲ ಶುದ್ಧ ಆಗಿರ್ತಕ್ಕಂಥ ಭಗವಂತ, ಅವನನ್ನು ತಿಳಿದುಕೊಳ್ಳೋದಕ್ಕೆ ವಾಯುದೇವರ ಮೂಲಕ ನಮಗೆ ತಿಳಿದುಕೊಟ್ಟಾಗ ಪರಮ ಪುರುಷನಾದ ನಮ್ಮ ಬಿಂಬನಾದ ಪುರುಷೋತ್ತಮನನ್ನು ತಿಳಿಯಲು ಸಾಧ್ಯವಾಗುತ್ತದೆ. ಇದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದೇ ಹೇಳಿರುವುದು. ಅವನೇ ಸ್ವತಂತ್ರದ ಪ್ರಭು. ಅವನು ನಾವು ಭೂಯಿಷ್ಠಾಂತಿರಮ ಉಕ್ತಿಮಿದೇಮ, ಭೂಯಿಷ್ಠಾಂತಿರಮ ಉಕ್ತಿಮಿದೇಮ, ಭೂಯಿಷ್ಠಾಂತಿರಮ ಉಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನೇಮಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.